ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ಕಾಂತರಾಜ್ ಬ್ಲಾಗ್ಸ್. ಇವತ್ತು ತುಂಬ ಸ್ಪೆಷಲ್ ಡೇ. ಯಾಕಂದರೆ ಇವಾಗ ತುಂಬ ಜನ ರಿಲೇಟಿವ್ಸ್ ನಮ್ಮ ಮನೆಗೆ ಬರ್ತಿದ್ದಾರೆ. ಅದರಲ್ಲಿ ನ್ಯೂಲಿ ಬರ್ಡ್ ಕಪಲ್ಸ್ ಕೂಡ ಇದ್ದಾರೆ. ಅವರೆಲ್ಲ ಯಾರು ಅಂತ ಆಮೇಲೆ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಅವ್ರನ್ನೆಲ್ಲ ನಾವು ಇನ್ವೈಟ್ ಮಾಡಿದ್ದೀನಿ. ಸೊ ಇವತ್ತೆಲ್ಲ ಡೇ ಹೇಗೆ ಹೋಗುತ್ತೆ ನೋಡೋಣ. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಪೂಜಾ. ಹಾಯ್ ಅಕ್ಕ. ಹಾಯ್, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ನೋಡಲ್ಲಿ ಡೋಲ್ ಹೆಂಗ್ ಹೊಡಿತಾವ ನಾನು ಆಡೋಗು. ಸೊ ಗೈಸ್, ಎಲ್ಲರೂ ಮನೆಯಲ್ಲೂ ಒಂದು ಕಲ್ಚರು, ಒಂದು ಟ್ರೆಡಿಷನ್ ಫಾಲೋ ಮಾಡ್ತಾರೆ ಅನಿಸುತ್ತೆ. ಫ್ಯಾಮ್ಲಿಲಿ ಯಾರೇ ಮದುವೆ ಆದ್ರೂ ಆ ಕಪಲ್ಸ್ನ ಲಂಚಿಗೆ ಇನ್ವೈಟ್ ಮಾಡೋದು. ನಾನು ಆಲ್ಮೋಸ್ಟ್ 4 to 5 years ಆಯಿತು ಮದುವೆ ಆಗಿ. ಆ ಗ್ಯಾಪಲ್ಲಿ ನಮ್ಮ ಅತ್ತೆ ಮನೆಯವ್ರು, ತವ್ರ ಮನೆ ಕಡೆಯವರು ಆಲ್ಮೋಸ್ಟ್ 3 to 4 ಮೆಂಬರ್ಸ್ ಮದುವೆ ಆಗಿಬಿಟ್ಟಿದ್ದಾರೆ. ಸೊ ಅವ್ರನ್ನೆಲ್ಲ ಇನ್ವೈಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಏನೋ ಒಂದು ರೀಸನ್ಸ್ಗೆ ಕ್ಯಾನ್ಸಲ್ ಆಗ್ತಾಯಿತ್ತು. ಯಾಕಂತಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಡೆಲಿವರಿ ಟೈಮಲ್ಲಿ ಹಾಸ್ಪಿಟಲ್ಗೆ ಅಲ್ಲಿ ಓಡಾಡೋದು ಬ್ಯುಸಿಯಲ್ಲೇ ಇದ್ವಿ. ಆ್ಯಂಡ್ ಮಗು ಹುಟ್ಟಿದ ಮೇಲೆ ನಮ್ಮದೇ ಆದ ಒಂದಷ್ಟು ಫಂಕ್ಷನ್ಸ್ ಇತ್ತು. ನಾಮಕರಣ ಆಗಲಿ, ಹುಟ್ಕೂದಲು ಆಗಲಿ, ಅದು. ಸೊ ಬ್ಯುಸಿಯಾಗೇ ಇರ್ತಿದ್ವಿ. ಯಾರನ್ನೂ ಇನ್ವೈಟ್ ಮಾಡೋದಕ್ಕೆ ಆಗ್ತಿಲ್ಲ, ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಸೊ ಇವಾಗ ಮೆಂಟಲಿ ಪ್ರಿಪೇರ್ಡ್ ಆಗಿದ್ದೀವಿ. ಧನು ಕೂಡ ಗ್ರೋ ಆಗ್ತಿದ್ದಾನೆ, ಒಂದು ಪಾಡಾಗಿ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಅವನನ್ನು ಅಂದ್ಕೊಂಡು ಒಬ್ರೊಬ್ಬರನ್ನೇ ಕರಿಯೋ ಬದಲು ಒಂದು ಶಾರ್ಟ್ ಎಲ್ರೂ ಇನ್ವೈಟ್ ಮಾಡಿಬಿಡೋಣ ಲಂಚಿಗೆ ಅಂತ ಅಂದ್ಬಿಟ್ಟು ಈ ಪ್ಲ್ಯಾನ್ನ ಫಿಕ್ಸ್ ಮಾಡಿದ್ದೀವಿ. ಸೊ ಗೈಸ್, ನೀವು ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿದ್ರೇ ಗೊತ್ತಾಗ್ತಿದೆ ಹೆಂಗಿದೆ ನಮ್ಮ ಮನೆ ಅಂತ. ಯೂಶ್ವಲಿ ನಮ್ಮ ಮನೆ ತುಂಬ ಸೈಲೆಂಟಾಗಿರುತ್ತೆ, ಬಟ್ ಟುಡೇ ಇಟ್ ಫೀಲ್ಸ್ ಲೈಕ್ ವಿ ಆರ್ ಸೆಲೆಬ್ರೇಟಿಂಗ್ ಅ ಫೆಸ್ಟಿವಲ್ ನಮ್ಮ ಲಿವಿಂಗ್ ರೂಮಲ್ಲಿ. ಸೊ ಆಲ್ಮೋಸ್ಟ್ 25 ಮೆಂಬರ್ಸ್ ಇದ್ದಾರೆ. ಜೋರಾಗಿ ಮಾತಾಡೋದು, ನಗೋದು, ವಿಚಾರಿಸ್ಕೊಳ್ತಾ ಇರೋದು. ಈ ಥರ ಒಂದಿಷ್ಟು ಜನ ಒಂದೇ ರೂಫಲ್ಲಿ ಇರೋದು ನಾನು ತುಂಬ ದಿನ ಆಯಿತು ಎಕ್ಸ್ಪೀರಿಯೆನ್ಸ್ ಮಾಡಿ. ಆ್ಯಂಡ್ ದೊಡ್ಡವ್ರದ್ದು ಅವ್ರದ್ದೇ ಆದ ಟಾಪಿಕ್ಸು, ಚಿಕ್ಕ ಮಕ್ಕಳು ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದು, ಆಟಾಡ್ತಾ ಇರೋದು, ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಾಯಿದೆ ಮನೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಅ ಗೆಟ್ ಟುಗೆದರ್, ಇಟ್ಸ್ ಅ ಸೆಲೆಬ್ರೇಷನ್ ಆಫ್ ಲವ್ ಆ್ಯಂಡ್ ಟುಗೆದರ್ನೆಸ್ ಅಂತ ಅನಿಸ್ತಿದೆ. ಇದು ಫ್ರಿಡ್ಜ್, ಅದು ಓವನ್. ಸೊ ಗೈಸ್, ನಮ್ಮ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂತ ಅಂದರೆ ನಮ್ಗೆ ಯೂಶ್ವಲಿ ಒಂದು 4 to 5 ಜನಕ್ಕೆ ಅಡುಗೆ ಮಾಡಿ ಅಭ್ಯಾಸ. ಮ್ಯಾಕ್ಸ್ ಒಂದು 10 ಜನಕ್ಕೆ ಟ್ರೈ ಮಾಡ್ಬೋದು. ಒಂದೇ ಸಲ ಒಂದು 25 ಜನಕ್ಕೆ ಅಡುಗೆ ಮಾಡಿದ್ದು ಯಾವತ್ತೂ ಎಕ್ಸ್ಪೀರಿಯೆನ್ಸೇ ಇಲ್ಲ. ಸೊ ಏನಾದರೂ ಟೇಸ್ಟ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮತ್ತು ಊಟ ಎಲ್ಲ ಹಾಳಾಗಿಬಿಡುತ್ತೆ, ಯಾರಿಗೂ ಇಷ್ಟ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತು ದೆನ್ ಶೆಫ್ ಯಾರನ್ನಾರು ಹೈಯರ್ ಮಾಡಿ ಮಾಡಿಸ್ಕೊಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಜಾಗ ಶಾರ್ಟೇಜ್ ಆಯಿತು. ಅದಕ್ಕೆ ಇದು ಯಾವುದೂ ಬೇಡ, ಒಂದೇ ಸಲ ರೆಸ್ಟೋರೆಂಟ್ಗೆ ಹೋಗ್ಬಿಡೋಣ ಎಲ್ಲರೂ ಕರ್ಕೊಂಡು ಅಂತ ಅಂದ್ಬಿಟ್ಟು ಅದನ್ನೇ ಫಿಕ್ಸ್ ಆದ್ವಿ. ಸೊ ಈಗ ಎಲ್ಲರೂ ನಾವು ಊಟಕ್ಕೆ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ದೀವಿ. ನಮ್ಮರಿ ಎಷ್ಟೊಂದು ಜನ ಪಾಪ ಬಂದಿತ್ತಲ್ಲಮ್ಮ. ಮಾತಾಡ್ಸ ನೀನು ಪಾಪ ಜೊತೆ. ಸ್ಟಾರ್ಟಿಂಗ್ ಎಕ್ಸೈಟ್ ಆದ, ಜನ ಜಾಸ್ತಿ ಆಗಿದ ತಕ್ಷಣ ಸ್ಕೂಲ್ಗೂ ಇವಾಗ ಒಂದು ವಾರದಿಂದ ಅಲ್ಲಿ ಹೋಗ್ತಾ ಇರೋದು ಆಗ್ತಾರೆ. ಏನಪ್ಪ ಅನ್ನೋದು ಚಿನ್ನ ಚಿನ್ನ ಬಡಿಸ್ತಾರೆ ಅವರು.
ಅಂಬಿಕಾ ಅವರೇ, ಹೆಂಗಿದೆ ಊಟ? ಚೆನ್ನಾಗಿದ್ಯಾ? ಯಾವ್ದು ಇಷ್ಟ ಆಯ್ತು? ಅದ್ ನಾನೇ ಮಾಡಿದ್ದು. ಹೌದಾ? ಅದು ಹೇಳ್ಬೇಕು ಹಂಗಾದ್ರೆ. ಚೆನ್ನಾಗಿದ್ಯಾ ವಂದನ? ಸ್ಪೈಸಿ ಆಗಿದ್ಯಾ? ಚಾನ್ ಹೆಂಗಿದೆ? ಇಷ್ಟ ಆಯ್ತಾ ನಿಂಗೆ? ಇನ್ನೂ ಬೇಕಾ? ಏನ್ ಬೇಕು ನಿಂಗೆ? ಫಿಶ್ ಬೇಕಾ ನಿಂಗೆ? ಚಿಕನ್ ಬೇಕಾ? ಮಟನ್ ಬೇಕಾ? ಯಾವ್ದು ಬೇಕು? ಬಿರಿಯಾನಿ ಬೇಕಾ? ಹಾಯ್ ಮಾಡು ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಲೋಚನ್. ಹಾಯ್ ಮಾಡಮ್ಮ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್. ಟೈಮ್ ಸೋಡಾ ಬೇಕಾ? हाँ ಚೆನ್ನಾಗಿದೆ ಆಂಟಿ, ಚೆನ್ನಾಗಿದ್ಯಾ? ಸ್ಪೈಸಿ ಆಗಿದೆಯಲ್ಲ? ವೆಲ್ಕಮ್ ಆಂಟಿ. ಚೈತನ್ಯ ಕಬಾಬ್ ಸೂಪರ್. ಓ ಅಂಕಲ್, 3 ಗಂಟೆಗೆ ಎದ್ಬಿಟ್ಟು ಮಾಡಿದ್ದು. ಅದೇ ಬಿಸಿ ಬಿಸಿ ಆಗಿದೆ. ಹೌದಾ? ಚೆನ್ನಾಗಿದೆ, ಅನಿಸ್ತಿದೆ? ಚೆನ್ನಾಗಿರುತ್ತೆ. ಹೌದಾ? ಮಾತಾಡ್ಸಿದ್ರಾ? ಓ ನೀವಿದ್ದೀರಲ್ಲ, ನೀವೇನು ಮಾತಾಡ್ಸಲ್ಲ, ನಾನೇ ಮಾತಾಡ್ಸಿದೆ. ಮಾತಾಡ್ಸಿದೋನೆ ನಾನು ಮಾತಾಡ್ಸಿದ್ದು. ಸೊ ಊಟ ಮಾತ್ರ ಎಲ್ರಿಗೂ ತುಂಬ ಇಷ್ಟ ಆಯಿತು. ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ ಮಾತಾಡಿಕೊಂಡು ಇದ್ದಾಗ. ಆವಾಗ ಇದಕ್ಕಿದ್ದಂಗೆ ಟ್ರಿಪ್ಗೆ ಹೋಗೋ ಪ್ಲ್ಯಾನ್ ಫಿಕ್ಸ್ ಆಯಿತು. ಯಾವ ಪ್ಲೇಸ್ ಅಂತ ಫೈನಲೈಸ್ ಆಗೋಕ್ಕೂ ಮುಂಚೆ ನಮ್ಮ ಗರ್ಲ್ಸ್ ಗ್ಯಾಂಗ್ ಒಂದು ಗ್ರೂಪ್ ಕ್ರಿಯೇಟ್ ಆಗೋಯಿತು. ಆ್ಯಂಡ್ ಟ್ರಿಪ್ಗೆ ಹೋದಾಗ ಏನೇನು ಹಾಕ್ಕೋಬೇಕು, ಯಾವ ಕಲರ್ ಹಾಕ್ಕೋಬೇಕು, ಯಾವ ಸ್ಲಿಪ್ಪರ್ ಹಾಕ್ಕೋಬೇಕು, ಯಾವ ರೀಲ್ಸ್ ಮಾಡಬೇಕು, ಎಲ್ಲ ಫುಲ್ಲು ಬೇರೆ ಲೆವೆಲ್ ವೈಬಲ್ಲಿ ಇದ್ವಿ ನಾವು. ಎಲ್ಲರೂ ಎಕ್ಸೈಟ್ ಆಗಿಬಿಟ್ವಿ. ದೊಡ್ಡವ್ರನ್ನ ಕರ್ಕೊಂಡು ಹೋದರೆ ಬರೀ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ವಿ. ಸೊ ಈ ಸಲ ಬರೀ ಯಂಗ್ಸ್ಟರ್ಸ್, ನ್ಯೂಲಿ ವೆಡ್ ಕಪಲ್ಸ್ ಮಜಾ ಮಾಡ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ. ಹೇಳಿ ಸಮಾಚಾರ ಹೆಂಗಿದೆ? ಹೆಂಗಿದೆ ವೈಬ್ಸ್? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಟ್ರಿಪ್ ಪ್ಲಾನಿಂಗ್ ಎಲ್ಲ ನಡೀತಿದೆ? ಹೌದಾ? ಏನಾದರೂ ಮಾಡಿ ಕರ್ನಾಟಕಕ್ಕೆ ಬಿಜೆಪಿ ಕಟ್ಸ್ಬೇಕು ಅಂತಿದ್ದೀವಿ. ಕ್ವಶನ್ಗೆ ಆನ್ಸರ್ ಹೇಳ್ತಲ್ಲ ಅಪ್ಪ. ಸೊ ಗೈಸ್, ನಾವು ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀವಲ್ಲ, ಅವ್ರು ಬಂದು ನಮ್ಮ ಅತ್ತೆಯ ಸ್ವಂತ ಅಣ್ಣನ ಮಗ ಮತ್ತು ಸೊಸೆ. ಅವ್ರ ಮದುವೆಲಿ ಮೀಟ್ ಆಗಿದ್ವಿ, ಬಟ್ ಮಾತಾಡೋದಕ್ಕೆ ಸಿಕ್ಕಲಿಲ್ಲ. ಸೊ ಐ ಆಮ್ ಹ್ಯಾಪಿ ದಟ್ ವಿ ಫೈನಲಿ ಗಾಟ್ ದಿಸ್ ಟೈಮ್ ಟು ಕನೆಕ್ಟ್ ಪ್ರಾಪರ್ಲಿ. ಸೊ ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿದೆಲ್ಲ. ಶಿ ಈಸ್ ವೆರಿ ಸ್ವೀಟ್ ಆ್ಯಂಡ್ ಫ್ರೆಂಡ್ಲಿ. ನನಗೆ ಫಸ್ಟ್ ಟೈಮ್ ಮಾತಾಡಿದ್ದು ಅಂತಲೇ ಅನಿಸಲಿಲ್ಲ, ತುಂಬ ವರ್ಷದಿಂದ ಪರಿಚಯ ಇದೆಯೇನೋ ಅಂತ ಅನಿಸ್ತು ಅವ್ರ ಜೊತೆ ಮಾತಾಡಿ. ನಂಗೆ ತುಂಬ ಖುಷಿ ಆಯಿತು. ಸೊ ಇವ್ರನ್ನ ಬಿಟ್ಟು ಇನ್ನು ಮಿಕ್ಕಿದ 3 ಜನ ಕಪಲ್ಸ್ ನಾನು ಯಾರಿಗೆ ಅರ್ಶಿನ ಕುಂಕುಮ ಕೊಡ್ತಿದ್ದೀನಲ್ಲ, ಅವರು ಬಂದು ನಮ್ಮ ಅತ್ತೆಯ ಸ್ವಂತ ಅಣ್ಣನ ವೈಫ್ ಇದ್ದಾರಲ್ಲ, ಅವ್ರ ಸಿಸ್ಟರ್ಸ್ ಮಕ್ಕಳು ಮತ್ತು ಸೊಸೆ. ಸೊ ಅವರು ಕೂಡ ತುಂಬ ಸ್ವೀಟ್, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿದ್ದರು. ನಂಗೆ ತುಂಬ ಖುಷಿ ಆಯಿತು ಎಲ್ಲರೂ ಮೀಟ್ ಆಗಿ ಒಂದೇ ಸಲ. ಆ್ಯಂಡ್ ಅವ್ರಿಗೂ ಖುಷಿ ಆಯಿತು ಅನ್ಸುತ್ತೆ ನಮ್ಮ ಮನೆಗೆ ಬಂದು. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ಟ್ರಿಪ್ಪಲ್ಲೂ ತಿರ್ಗಾ ಸಿಗ್ತೀವಿ, ತಿರ್ಗಾ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ, ಆ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಸ್ಮಾಲ್ ಮೂಮೆಂಟ್ಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿ ವಿಡಿಯೋ ಮಾಡ್ತಿರೋದು ಒಂಥರ ಟ್ರೆಷರ್ ಥರ ಇರುತ್ತೆ, ಮೆಮೊರಬಲ್ ಆಗಿರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಟುಡೇ.
ಡಿಸೆಂಬರ್ ಬೈ ಮಾಡ್ಸಲ್ಲ ನೀನು ವಿಡಿಯೋ ಮಾಡ್ತಿದ್ಯಾ? ಓಕೆ ಓಕೆ ಮಾತಾಡಿ ಹೆಂಗ ಅನ್ಸ್ತಂತೆ ಹೆಂಗಿತ್ತು? ತುಂಬಾ ಬಂದು ಚೆನ್ನಾಗಿತ್ತಾ? ಬಂದಿಲ್ಲ ಅಂತಂದ್ರೆ ಅವ್ರು ಹೋಗಿದ್ದಾರೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ವೆಲ್ಕಮ್ ಬಾಯ್ 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 ಆಂಟಿ. ಹೌದಾ? ಹೆಂಗಿತ್ತಮ್ಮ ಇವತ್ತೆಲ್ಲ? ಫುಲ್ ಎಮೋಷನಲ್ ಆಗ್ಬಿಟ್ರಿ. ಎಲ್ಲರೂ ಸೇರಿದ್ರೆ ಅವಾಗ ಅವಾಗ ಚೆನ್ನಾಗಿದೆ. ಅದೇ ರಿಲೇಷನ್ ಹೇಳ್ಕೊಂಡು. ಸೊ ಇದಾಗಿತ್ತು ಬ್ಯೂಟಿಫುಲ್ ಮೆಮೊರಬಲ್ ಡೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.